ಇವತ್ತಿನ ಡೈಲಿ ಬ್ರೀಫ್ ಎಪಿಸೋಡ್ ಅಲ್ಲಿ ಇಂಟ್ರೆಸ್ಟಿಂಗ್ ಆಗಿರೋ ಎರಡು ವಿಷಯದ ಬಗ್ಗೆ ನಾವು ಡಿಸ್ಕಸ್ ಮಾಡೋಣ. ಮೊದಲಿಗೆ ಚೈನಾದ ಡೀಪ್ಸಿಕ್ ಎಐ ಓಪನ್ ಎಐ ಕಮ್ಮಿ ರೇಟಲ್ಲಿ ತಗೊಳ್ಳುವಂತಹ ಒಂದು ಹೊಸ ಮಾಡೆಲ್ ನ ಕೊಟ್ಟು ಟಾಂಗ್ ಕೊಡ್ತಿದೆ. ಇದಾದ್ಮೇಲೆ ಇಂಡಿಯಾದಲ್ಲಿ ಎಲೆಕ್ಟ್ರಾನಿಕ್ಸ್ ಪ್ರೊಡಕ್ಷನ್ ಜಾಸ್ತಿ ಆಗ್ತಿದೆ, ಹಾಗೆ ಗ್ರೋತ್ ಹೇಗಿದೆ, ಏನೇನ್ ಚಾಲೆಂಜಸ್ ನ ಫೇಸ್ ಮಾಡ್ತಿದೆ, ಮತ್ತೆ ಯಾರು ಮೇನ್ ಪ್ಲೇಯರ್ಸ್ ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ನಿಮ್ಮೆಲ್ಲರಿಗೂ ಝೀರೋದ ಮಾರುಕಟ್ಟೆಯ ದ ಡೈಲಿ ಬ್ರೀಫ್ ಸಂಚಿಕೆಗೆ ಸ್ವಾಗತ. ಹಣಕಾಸಿನ ವಿಷಯ ಹಾಗೂ ಫೈನಾನ್ಷಿಯಲ್ ಮಾರುಕಟ್ಟೆಯಲ್ಲಿ ನಡೆಯುವಂತಹ ದೊಡ್ಡ ದೊಡ್ಡ ವಿಚಾರಗಳ ಬಗ್ಗೆ ನಾನು ನಿಮಗೆ ಅರ್ಥ ಮಾಡಿಸ್ತೀನಿ. ಇವತ್ತು 30 ಜನವರಿ ಗುರುವಾರ. ನಾನು ನಿಮ್ಮ ನಿರೂಪಕಿ ಚಂದನಾ ಗೌಡ. ನೀವೇನಾದ್ರೂ ನಮ್ಮ ಕಾರ್ಯಕ್ರಮವನ್ನ ಕೇಳಬೇಕು ಅಂತ ಅನ್ಕೊಂಡಿದ್ರೆ ಆಪಲ್ ಮತ್ತೆ ಸ್ಪಾಟಿಫೈ ಪಾಡ್ಕಾಸ್ಟ್ ಅಲ್ಲಿ ಕೇಳಬಹುದು. ನೀವೇನಾದ್ರೂ ಓದುವ ವ್ಯಕ್ತಿ ಆಗಿದ್ದೀರಾ ಅಂತಂದ್ರೆ ಇಮೇಲ್ ನ್ಯೂಸ್ ಲೆಟರ್ಸ್ಗೆ ಸಬ್ಸ್ಕ್ರೈಬ್ ಮಾಡಿ. ಒಂದ್ ವಿಷಯ ನೆನಪಿರ್ಲಿ, ಯಾವುದೇ ರೀತಿಯಾದಂತಹ ಸ್ಪ್ಯಾಮ್ ಮಾಡ್ತಿಲ್ಲ. ಪ್ರತಿಯೊಂದು ಲಿಂಕ್ ಸಹ ಕಮೆಂಟ್ ಸೆಕ್ಷನ್ ಅಲ್ಲಿ ಅವೈಲೇಬಲ್ ಇದೆ. ಬನ್ನಿ ಇವತ್ತಿನ ಅಪ್ಡೇಟ್ಸ್ ಏನು ಅಂತ ನೋಡ್ಕೊಂಬರೋಣ. ಪೂರ್ವ ದಿಕ್ಕಿನ ಈಸ್ಟ್ ನಿಗೂಢ ಎಐ, ಈ ಡೀಪ್ ಸೀಕ್ ಅಂತ ಏನ್ ಹೇಳ್ತೀವಿ ಗೊತ್ತಾ, ಇದು ಯಾವ ರೀತಿ ದೊಡ್ಡ ವಿಷಯವಾಗಿದೆ ಅಂತ ಇವತ್ತು ನಾವು ಡಿಸ್ಕಸ್ ಮಾಡ್ತಿದೀವಿ. ಇದು ಸಡನ್ ಆಗಿ ಬಂದಿದ್ದಲ್ಲ. ಈ ಕಂಪನಿ ತುಂಬಾ ದಿನದಿಂದ ಸೈಲೆಂಟ್ ಆಗಿ ವರ್ಕ್ ಮಾಡ್ತಿತ್ತು. ಸಿಲಿಕಾನ್ ವ್ಯಾಲಿನಲ್ಲಿ ಇದನ್ನ ಪೂರ್ವ ದಿಕ್ಕಿನ ನಿಗೂಢ ಶಕ್ತಿ, ಮಿಸ್ಟೀರಿಯಸ್ ಫೋರ್ಸ್ ಫ್ರಮ್ ದಿ ಈಸ್ಟ್ ಅಂತ ಕರೀತಿದ್ರು. ಆಂಥ್ರೋಪಿಕ್ ನ ಕೋಫೌಂಡರ್ ಜಾಕ್ ಕ್ಲಾರ್ಕ್ ಕಳೆದ ಮೇ ನಲ್ಲಿ ಡೀಪ್ ಸೀಕ್ ನಲ್ಲಿ ಇನ್ಸ್ಕ್ರೂಟಬಲ್ ವಿಸರ್ಡ್ಸ್ ಇದಾರೆ ಅಂತ ಹೇಳಿದ್ರು. ಕಂಪನಿ ಅಷ್ಟೊಂದು ಫೇಮಸ್ ಇರ್ಲಿಲ್ಲ, ಆದ್ರೆ ಇದ್ರ ಬಗ್ಗೆ ಗೊತ್ತಿರೋರು ತುಂಬಾ ರೆಸ್ಪೆಕ್ಟ್ ಕೊಡ್ತಿದ್ರು. ಕಳೆದ ವಾರ ಎಲ್ರಿಗೂ ಇದು ಯಾಕೆ ಅಂತಾನೂ ಕೂಡ ಗೊತ್ತಾಗೋಯ್ತು. ಡಿಸೆಂಬರ್ ಕೊನೆಯಲ್ಲಿ ಡೀಪ್ ಸೀಕ್ V3 ಮಾಡೆಲ್ ನ ಲಾಂಚ್ ಮಾಡಿದಾಗ ಎಲ್ರೂ ಕೂಡ ಇದ್ರ ಬಗ್ಗೆ ಮಾತಾಡೋದಕ್ಕೆ ಶುರು ಮಾಡಿದ್ರು. ಇದು ತುಂಬಾ ಅಡ್ವಾನ್ಸ್ಡ್ ಆಗಿತ್ತು. ಓಪನ್ ಎಐ ನ GPT-4o ತರ ಇತ್ತು ಅಂತ ಹೇಳ್ಬೋದು. ಮತ್ತೆ ಇದರ ಒಳಗಡೆ ಇರುವಂತಹ ಟೆಕ್ನಾಲಜಿ ಸಹ ಇತ್ತು. ಆದ್ರೆ ಇದು ಟೆಕ್ನಾಲಜಿ ಸರ್ಕಲ್ಸ್ ಹೊರಗಡೆ ಅಷ್ಟೊಂದು ಫೇಮಸ್ ಆಗಿರ್ಲಿಲ್ಲ. ಯಾಕೆ ಅಂದ್ರೆ ಎಲ್ಲರೂ ಕೂಡ ಆಲ್ರೆಡಿ ತುಂಬಾ ಒಳ್ಳೆ ಮಾಡೆಲ್ಸ್ಗೆ ಯೂಸ್ ಮಾಡ್ತಿದ್ರು. ಇನ್ನು ಜನವರಿಯಲ್ಲಿ ನಾವು ನೋಡಿದಾಗ ಅವರು ಇನ್ನೊಂದು ಹೆಜ್ಜೆ ಮುಂದೆ ಹೋಗಿ ಓಪನ್ ಎಐ ನ ಈ ರೀಸನಿಂಗ್ ಮಾಡೆಲ್ O1 ಜೊತೆಗೆ ಪೈಪೋಟಿ ಕೊಟ್ರು ಅಂತಾನೆ ಹೇಳ್ಬೋದು. ಇದು ತುಂಬಾ ದೊಡ್ಡ ವಿಷಯ. ಸಿಲಿಕಾನ್ ವ್ಯಾಲಿಯಲ್ಲಿ ರೀಸನಿಂಗ್ ಮಾಡೆಲ್ ನ ಇನ್ನೂ ಕೂಡ ಯಾರು ಮಾಡಿರ್ಲಿಲ್ಲ. ಜನ ಇದನ್ನ ಯೂಸ್ ಮಾಡೋದಕ್ಕೆ ಶುರು ಮಾಡಿದ್ಮೇಲೆ ಇದು ಎಷ್ಟು ಚೆನ್ನಾಗಿದೆ ಅಂತಾನೂ ಕೂಡ ಗೊತ್ತಾಯ್ತು. ಇನ್ನು ಮುಖ್ಯವಾದ ವಿಷಯ ಏನಂತಂದ್ರೆ, ಅವರು ಅದನ್ನ ಕಮ್ಮಿ ಖರ್ಚಿನಲ್ಲಿ ಮಾಡ್ತಿದ್ರು. ಅವ್ರು ಬರೀ $5 ಮಿಲಿಯನ್ ನ ಖರ್ಚು ಮಾಡಿ ಈ ಮಾಡೆಲ್ಸ್ ನ ಟ್ರೈನ್ ಮಾಡ್ತಿದ್ರು. ಆದ್ರೆ ಅಮೆರಿಕನ್ ಎಐ ಕಂಪನೀಸ್ $100 ಮಿಲಿಯನ್ ನ ಖರ್ಚು ಮಾಡ್ತಿದ್ದಾರೆ. ಇವರು ಅಮೆರಿಕ ಹತ್ರ ಇರುವಂತಹ ಬೆಸ್ಟ್ ಎಐ ಚಿಪ್ಸ್ ನು ಕೂಡ ಯೂಸ್ ಮಾಡ್ತಿಲ್ಲ. ಮತ್ತೆ ಇದನ್ನ ಓಪನ್ ಸೋರ್ಸ್, ಯಾರು ಬೇಕಾದ್ರೂ ಇದನ್ನ ಡೌನ್ಲೋಡ್ ಮಾಡಿ ಚೇಂಜ್ ಮಾಡಿ ಹೊಸ ಪ್ರಾಡಕ್ಟ್ಸ್ ನ ಬಿಲ್ಡ್ ಮಾಡ್ಕೊಳ್ಬಹುದು. ಸಿಂಪಲ್ ಆಗಿ ಹೇಳ್ಬೇಕು ಅಂತಂದ್ರೆ ಇದು ಮಾರುತಿ ಸ್ಪೇರ್ ಪಾರ್ಟ್ಸ್ ನ ಯೂಸ್ ಮಾಡಿಕೊಂಡು F1 ರೇಸ್ ಕಾರ್ ಮಾಡಿರೋ ತರ. ಸ್ನೇಹಿತರೆ, ಈಗ ಇದ್ರ ಬಗ್ಗೆ ಡೀಟೇಲ್ಡ್ ಆಗಿ ನೋಡ್ಕೊಂಡು ಬರೋಣ. ನೋಡಿ, ಹಳೆ ಜಗತ್ತು ಮೊದಲಿಂದನೂ ಕೂಡ ಜಗತ್ತಿನ ಜೆನ್ ಎಐ ಎಕೋಸಿಸ್ಟಮ್ ಅಂತ ಏನ್ ಹೇಳ್ತೀವಿ ಗೊತ್ತಾ, ಇದು ಅಮೆರಿಕದಲ್ಲೇ ಇತ್ತು ಅಂತ ಹೇಳ್ಬೋದು. ದೊಡ್ಡ ಫೌಂಡೇಶನ್ ಮಾಡೆಲ್ಸ್ ಎಲ್ಲನೂ ಕೂಡ ಅಮೆರಿಕನ್ ಎಐ ಲ್ಯಾಬ್ಸ್ ಇಂದಾನೆ ಬಂದಿರೋದು. ಮತ್ತೆ ಓಪನ್ ಎಐ, ಗೂಗಲ್, ಆಂಥ್ರೋಪಿಕ್ ಮತ್ತೆ ಮೆಟಾ, ಇವ್ರಿಗೆ ಜಗತ್ತಿನ ಶ್ರೀಮಂತ ಕಂಪನಿಗಳು ಸಪೋರ್ಟ್ ಮಾಡ್ತಿತ್ತು. ಮತ್ತೆ ಅವರು ಜಗತ್ನಲ್ಲೇ ಬೆಸ್ಟ್ ಹಾರ್ಡ್ವೇರ್ಸ್ ಎಕೋಸಿಸ್ಟಮ್ ಮೇಲೆ ಡಿಪೆಂಡ್ ಆಗ್ತಿದ್ರು. ಅದಕ್ಕೆ ಎನ್ವಿಡಿಯಾ ಲೀಡ್ ಸಹ ಮಾಡ್ತಿತ್ತು. ಅದಕ್ಕೆ ಜಗತ್ತಿನ ಎಐ ಎಕೋಸಿಸ್ಟಮ್ ಒಂದು ಬೇರೆ ದಾರಿಲೇ ನಡೀತಿತ್ತು ಅಂತ ಹೇಳ್ಬೋದು. ಎಐ ಬಿಸ್ನೆಸ್ಗೆ 3 ವಿಷಯ ಬೇಕು: ಕಂಪ್ಯೂಟಿಂಗ್ ಪವರ್, ಡೇಟಾ ಮತ್ತೆ ಹ್ಯೂಮನ್ ಜೀನಿಯಸ್. ಸಿಲಿಕಾನ್ ವ್ಯಾಲಿನಲ್ಲಿ ಇದೆಲ್ಲನೂ ಕೂಡ ತುಂಬಾ ಇತ್ತು ಅಂತ ಹೇಳ್ಬೋದು. ಕಳೆದ ಕೆಲವು ವರ್ಷಗಳಲ್ಲಿ ನಾವು ನೋಡಿದಾಗ ಎನ್ವಿಡಿಯಾ ತುಂಬಾ ಇನೋವೇಷನ್ ಮಾಡಿದೆ. ಚಿಪ್ಸ್ ನ ಕೆಪಾಸಿಟಿ ಕೂಡ ಜಾಸ್ತಿ ಆಗ್ತಿದೆ ಅಂತ ಹೇಳ್ಬೋದು. ಇನ್ನು ಎಐ ಲ್ಯಾಬ್ಸ್ಗೆ ಸಪೋರ್ಟ್ ಮಾಡ್ತಿರೋ ದೊಡ್ಡ ಕಂಪನಿಗಳು ತುಂಬಾ ಡೇಟಾನ ಕ್ರಿಯೇಟ್ ಮಾಡ್ತಿತ್ತು. ಬೇಸಿಕಲಿ ಅದನ್ನ ಎಐಗೆ ಓಪನ್ ಮಾಡಿದ್ರು. ಮತ್ತೆ ಸಿಲಿಕಾನ್ ವ್ಯಾಲಿಯಲ್ಲೂ ಕೂಡ ತುಂಬಾ ಟ್ಯಾಲೆಂಟೆಡ್ ಜನಗಳು ಕೂಡ ಇದ್ರು. ಇದರಿಂದ ಎಐ ಲ್ಯಾಬ್ಸ್ ಒಂದು ಬೆಸ್ಟ್ ಬಿಸ್ನೆಸ್ ನಲ್ಲಿ ಇದ್ದ ಹಾಗೆ ಇತ್ತು. ಅಲ್ಲಿ ದುಡ್ಡಿನ ಚಿಂತನೆ ಇರಲಿಲ್ಲ. ನೋಡಿ, ರಿಸೋರ್ಸಸ್ ಎಲ್ಲನೂ ಕೂಡ ಸಿಕ್ತಿತ್ತು. ಮತ್ತೆ ಪ್ರಾಫಿಟ್ಸ್ ಬಗ್ಗೆ ತಲೆನೇ ಕೆಡ್ಸ್ಕೊಳ್ಬೇಕಾಗ್ತಿರ್ಲಿಲ್ಲ. ಅವರು ಒಳ್ಳೆ ಕೆಲಸ ಮಾಡೋದಕ್ಕೆ ಟ್ರೈ ಮಾಡ್ತಿದ್ರು ಅಷ್ಟೇ. ಟಾಪ್ ಎಐ ಲ್ಯಾಬ್ಸ್ ವರ್ಷಕ್ಕೆ $1 ಬಿಲಿಯನ್ ಗಿಂತ ಜಾಸ್ತಿ ಲಾಸ್ ಮಾಡೋದಕ್ಕೂ ಸಹ ರೆಡಿ ಇದ್ರು. ಅವರ ಮಾಡೆಲ್ಸ್ ನಾವು ನೋಡಿದಾಗ ತುಂಬಾ ಚೆನ್ನಾಗಿರ್ತಿತ್ತು, ಆದ್ರೆ ಅದು ಮಾಡೋದಕ್ಕೆ ತುಂಬಾನೇ ಖರ್ಚು ಸಹ ಮಾಡ್ತಿದ್ರು. ಇದೆಲ್ಲ ಒಂದು ಹ್ಯೂಮನಿಟೇರಿಯನ್ ಪ್ರಾಜೆಕ್ಟ್ ತರ ಶುರುವಾಯಿತು. ಓಪನ್ ಎಐ ಒಂದು ನಾನ್ ಪ್ರಾಫಿಟ್ ಆಗಿ ಶುರುವಾಗಿದ್ದು ಅದು AGI ನ ಕ್ರಿಯೇಟ್ ಮಾಡೋದಕ್ಕೆ ಟ್ರೈ ಮಾಡ್ತಿತ್ತು ಅಂತಾನೆ ಹೇಳ್ಬೋದು. ಸೈನ್ಸ್ ಫಿಕ್ಷನ್ ಮೂವೀಸ್ ನಲ್ಲಿ ನೋಡೋ ತರ ಸೆಂಟಿಯೇಟ್ ಕಂಪ್ಯೂಟರ್ಸ್ ನ ಮಾಡೋದಕ್ಕೂ ಸಹ ಟ್ರೈ ಮಾಡ್ತಿದ್ರು. ಆದ್ರೆ ಕಾಂಪಿಟೇಷನ್ ಜಾಸ್ತಿ ಆದ್ಮೇಲೆ ಎಲ್ಲರೂ ಸಹ ಸೀಕ್ರೆಟ್ ಆಗಿ ವರ್ಕ್ ಮಾಡೋದಕ್ಕೆ ಶುರು ಮಾಡಿದ್ರು. ಅವರ ಮಾಡೆಲ್ಸ್ ಮತ್ತೆ ಮೆಥಡ್ಸ್ ನ ಬೇರೆಯವ್ರಿಗೆ ಯಾರಿಗೂ ಸಹ ಹೇಳ್ತಿರ್ಲಿಲ್ಲ. AGI ಒಂದು ರೇಸ್ ಆಯ್ತು. ಮೆಟಾ ಮಾತ್ರ ಬೇರೆಯವ್ರಿಗೆ ಲಾಮಾ ಮಾಡೆಲ್ಸ್ ನ ಫ್ರೀ ಆಗಿ ಕೊಡ್ತು ಅಂತಾನೆ ಹೇಳ್ಬೋದು. ಆದ್ರೆ ಅದು ಸಿಲಿಕಾನ್ ವ್ಯಾಲಿನ ಒಂದು ಹಳೆ ಟ್ರಿಕ್ ತರ. ಎಲ್ರಿಗೂ ಫ್ರೀ ಆಗಿ ಏನಾದ್ರೂ ಕೊಟ್ಟು ಅವರನ್ನ ಡಿಪೆಂಡ್
ಮಾಡ್ಕೊಳ್ಳೋದು. ಮತ್ತೆ ಆಂಡ್ರಾಯ್ಡ್ ಕೂಡ ಇದನ್ನೇ ಮಾಡ್ತಿತ್ತು ನೋಡಿ. ಇದು ಬರೀ ಕೇವಲ ಕಂಪನೀಸ್ಗಳಿಗಷ್ಟೇ ಅಲ್ಲ, ಅಮೆರಿಕ ಕೂಡ ಎಐ ನ ತನ್ನ ದೇಶದ ಒಳಗಡೆ ಲಾಕ್ ಮಾಡೋದಕ್ಕೆ ನೋಡ್ತಿತ್ತು. ಪ್ರೆಸಿಡೆಂಟ್ ಬೈಡನ್ ಆಫೀಸ್ ಇಂದ ಹೋಗೋದಕ್ಕೂ ಮುಂಚೆ ಅಡ್ವಾನ್ಸ್ಡ್ ಎಐ ಸಿಗೋದನ್ನ ಕಷ್ಟ ಮಾಡಿದ್ರು. ಮತ್ತೆ ಅಮೆರಿಕ ಬೇಗನೆ ತನ್ನ ಕೆಪಾಬಿಲಿಟೀಸ್ ಗಳನ್ನ ಜಾಸ್ತಿ ಮಾಡ್ಕೊಳ್ತಾನೂ ಇತ್ತು. ಇನ್ನು ಪ್ರೆಸಿಡೆಂಟ್ ಟ್ರಂಪ್ ನ ನಾವು ನೋಡಿದಾಗ ಇನಾಗ್ರೇಷನ್ ಟೈಮ್ ನಲ್ಲಿ ಓಪನ್ ಎಐ ಹೊಸ ಡೇಟಾ ಸೆಂಟರ್ಗೆ $500 billion ಇನ್ವೆಸ್ಟ್ ಮಾಡ್ತೀವಿ ಅಂತಾನು ಕೂಡ ಹೇಳಿದ್ರು. ಇದು ನಾರ್ವೆ ದೇಶದ ಪೂರ್ತಿ GDP ಗಿಂತ ಜಾಸ್ತಿ. ಇನ್ನು ಅಮೆರಿಕ ಮತ್ತೆ ಗ್ಲೋಬಲ್ ಎಐ ಕಾಂಟೆಸ್ಟ್ ಅಲ್ಲಿ ಇತ್ತು, ಹಾಗೇನೆ ಡಿಫಾಲ್ಟ್ ಆಗಿ ಗೆಲ್ತಿತ್ತು ಕೂಡ. ಇದೆಲ್ಲ ನೋಡಿದ್ರೆ ಬೇರೆಯವರು ಹಿಂದೆ ಉಳಿಯೋದು ಗ್ಯಾರಂಟಿ ಆಗಿತ್ತು ಅಂತ ನಮ್ಗಿದ್ರಲ್ಲೇ ಗೊತ್ತಾಗುತ್ತೆ ನೋಡಿ. ಆದ್ರೆ ಡೀಪ್ ಸೀಕ್ ಬಂದು ಈ ಸ್ಟೋರಿನ ಚೇಂಜ್ ಮಾಡ್ತು. ಡೀಪ್ ಸೀಕ್ ನ ಎಂಟ್ರಿ, ಈ ಡೀಪ್ ಸೀಕ್ ಅನ್ನುವ ಒಂದು ಕಂಪನಿ ತುಂಬಾ ವಿಚಿತ್ರವಾದ ಕಂಪನಿ ಅಂತಾನೆ ಹೇಳ್ಬೋದು. ಇದು ಒನ್ ಸೈಡ್ ಪ್ರಾಜೆಕ್ಟ್ ತರ ಶುರುವಾಗಿದ್ದು. ಹೈ ಫ್ಲೈಯರ್ ಅನ್ನೋ ಒಂದು ಹೆಡ್ಜ್ ಫಂಡ್ GPS ನ ಯೂಸ್ ಮಾಡಿಕೊಂಡು ಟ್ರೇಡಿಂಗ್ ಆಲ್ಗಾರಿದಮ್ಸ್ ಏನಿತ್ತು ಗೊತ್ತಾ, ಇದನ್ನ ಮಾಡ್ತಿತ್ತು. ಅದರ ಫೌಂಡರ್ ಆದಂತಹ ಲಿಯಾಂಗ್ ವೆನ್ಫೆಂಗ್ ಇವರು ಕಾಲೇಜ್ ಇಂದಾನೆ ಎಐ ನಲ್ಲಿ ತುಂಬಾ ಇಂಟ್ರೆಸ್ಟ್ ಇಟ್ಟಿದ್ರು. ಅವರು ಮೊದಲು ಮಷಿನ್ ಲರ್ನಿಂಗ್ ನ ಯೂಸ್ ಮಾಡಿ ತುಂಬಾ ದುಡ್ಡು ಮಾಡ್ಕೊಂಡಿದ್ರು. ಆಮೇಲೆ ಅವರು AGI ಮಾಡೋದಕ್ಕೆ ಒಂದು ಸೈಡ್ ಪ್ರಾಜೆಕ್ಟ್ಸ್ ಸಹ ಶುರು ಮಾಡ್ಕೊಂಡ್ರು. ಡೀಪ್ ಸೀಕ್ ಸಕ್ಸಸ್ ಆಗೋಕೆ ಯಾವುದೇ ಕಾರಣ ಇರಲಿಲ್ಲ. ಬಿಲಿಯನೇರ್ ಫೌಂಡರ್ ಇದ್ರೂ ಕೂಡ ಅದು ಸಿಲಿಕಾನ್ ವ್ಯಾಲಿ ಕಂಪನಿಗಳಿಗಿಂತ ತುಂಬಾ ಬಡವಾಗಿತ್ತು ಅಂತಾನೆ ಹೇಳ್ಬೋದು. ಮತ್ತೆ US ಬೆಸ್ಟ್ ಎಐ ಚಿಪ್ಸ್ ಎನ್ವಿಡಿಯಾಸ್ H100 ಏನಿದೆ ಅಲ್ವಾ, ಇದನ್ನ ಚೈನಾಗೆ ಕೊಡೋದನ್ನ ಬ್ಯಾನ್ ಸಹ ಮಾಡಿತ್ತು. ಅವಶ್ಯಕತೆ ಇತ್ತು ಅಂತಂದ್ರೆ ಏನ್ ಬೇಕಾದ್ರೂ ಮಾಡ್ಬೋದು. H100 ಚಿಪ್ಸ್ ಬದಲು ಎನ್ವಿಡಿಯಾ ಚೈನಾಕ್ಕೆ H800 ಚಿಪ್ಸ್ ನ ಮಾರ್ತಿತ್ತು. ಅದು ಪವರ್ಫುಲ್ ಇದ್ರೂ ಕೂಡ ಎಐ ವರ್ಕ್ ಮಾಡೋ ತರ ಡಿಸೈನ್ಸ್ ನ ಮಾಡ್ತಿರ್ಲಿಲ್ಲ. ಅಲ್ಲಿ ಡೀಪ್ ಸೀಕ್ ನ ಇನ್ಸ್ಕ್ರೂಟಬಲ್ ವಿಸರ್ಡ್ಸ್ ಬಂದ್ರೂ ಕೂಡ ಅಸೆಂಬ್ಲಿ ಲ್ಯಾಂಗ್ವೇಜ್ ಏನಿದೆ ಅಲ್ವಾ, ಇದನ್ನ ಯೂಸ್ ಮಾಡ್ಕೊಂಡು ಇದನ್ನ ಒನ್ಸ್ ಅಂಡ್ ಝೀರೋಸ್ ಯೂಸ್ ಮಾಡಿ ಕೋಡ್ ಮಾಡೋದು ಅಂತ ಕರೀತಾರೆ. ಅವರು ಚಿಪ್ಸ್ ನ ಚೇಂಜ್ ಮಾಡಿ ಎಐಗೆ ಯೂಸ್ ಮಾಡೋ ತರನೇ ಮಾಡ್ತಿದ್ರು. ಇದು ತುಂಬಾನೇ ಕಷ್ಟ ಆಗ್ತಿತ್ತು ನೋಡಿ. ಬೇಸಿಕ್ಲಿ ಆ ಚಿಪ್ಸ್ ಅಮೆರಿಕನ್ ಚಿಪ್ಸ್ ಅಷ್ಟು ಚೆನ್ನಾಗಿರ್ಲಿಲ್ಲ, ಆದ್ರೂ ಸಹ ಪರವಾಗಿಲ್ಲ ಅಂತ ಅದನ್ನೇ ಯೂಸ್ ಮಾಡ್ತಿದ್ರು ನೋಡಿ. ಆಮೇಲೆ ಅವರು ತಮ್ಮ ಎಐ ಹೇಗೆ ವರ್ಕ್ ಮಾಡುತ್ತೆ ಅಂತ ಚೇಂಜ್ ಮಾಡಿದ್ರು. ಅದಕ್ಕೆ ಅವರು ಅಮೆರಿಕನ್ ಮಾಡೋ ತರ ಎಲ್ಲ ಕೆಲಸಗಳನ್ನ ಕೆಟ್ಟ ಚಿಪ್ಸ್ ಇಂದಾನೆ ಮಾಡೋದಕ್ಕೆ ಟ್ರೈ ಮಾಡ್ತಿದ್ರು. ಉದಾಹರಣೆಗೆ ಅವರವರ ಒಂದು ಎಐ ಮಾಡೆಲ್ ನ ಚಿಕ್ಕ ಚಿಕ್ಕ ಪರ್ಪಸ್ ಸ್ಪೆಸಿಫಿಕ್ ಮಾಡೆಲ್ಸ್ ತರ ಮಾಡ್ತಿದ್ರು. ಮಿಕ್ಸ್ಚರ್ ಆಫ್ ಎಕ್ಸ್ಪರ್ಟ್ಸ್, ಇದರಲ್ಲಿ ಒಂದೇ ಟೈಮ್ ನಲ್ಲಿ ಮಾಡೆಲ್ಸ್ ನ ಸ್ವಲ್ಪ ಪಾರ್ಟ್ ಮಾತ್ರ ವರ್ಕ್ ಮಾಡ್ತಿತ್ತು. ಇದರಿಂದ ಚಿಪ್ಸ್ಗೆ ಜಾಸ್ತಿ ಲೋಡ್ ಕೂಡ ಆಗ್ತಿರ್ಲಿಲ್ಲ. ಅವರು ಮಾಡೆಲ್ ನ ನೆನ್ಪಿಟ್ಕೊಳ್ಳೋ ಒಂದು ವಿಷಯ ಏನಿರುತ್ತೆ, ಇದನ್ನ ಕಂಪ್ರೆಸ್ ಮಾಡೋದಕ್ಕೆ ಹೊಸ ದಾರಿನ ಕಂಡಿಡಿದ್ರು. ಅದರಿಂದ 5% ಮೆಮೊರಿಯಲ್ಲಿ ಈ ರೀಸನಿಂಗ್ ಮಾಡೋದಕ್ಕೆ ಸಾಧ್ಯ ಆಯ್ತು ಅಂತಾನೆ ಹೇಳ್ಬೋದು. ಇನ್ನು ಅವರ ಡೇಟಾನ ಅರ್ಧ ಜಾಗದಲ್ಲಿ ಫಿಟ್ ಆಗೋ ಹಾಗೆ ಮಾಡಿದ್ದಾರೆ. ಅವರ ಒಂದು GPUs ಕೂಡ ನೋಡಿದಾಗ 2 ಪಟ್ಟು ಎಫಿಷಿಯಂಟ್ ಮಾಡಿದ್ರು. ಈ ತರ ತುಂಬಾ ವಿಷಯಗಳನ್ನ ಇವರು ಮಾಡ್ತಿದ್ರು. ತುಂಬಾ ಡೇಟಾದಲ್ಲಿ ಮಾಡೆಲ್ಸ್ ನ ಟ್ರೈನ್ ಮಾಡೋ ಬದಲು ಡೀಪ್ ಸೀಕ್ ನ ಚಾಟ್ GPT-4o ತರ ಮಾಡೆಲ್ಸ್ಗೆ ಸಾವಿರಾರು ಪ್ರಶ್ನೆಗಳನ್ನ ಕೇಳಿ ಅದರ ಆನ್ಸರ್ಸ್ ಇಂದ ಟ್ರೈನ್ ಮಾಡ್ಕೊಂಡ್ರು ನೋಡಿ. ಈ ಪ್ರಾಸೆಸ್ಗೆ ಡೆಸ್ಟಿಲೇಷನ್ ಅಂತ ಕರೀತಾರೆ. ಇದರಿಂದ ಕಮ್ಮಿ ಖರ್ಚಿನಲ್ಲಿ ಬೇರೆ ಎಐ ಸಿಸ್ಟಮ್ ನ ಬೆಸ್ಟ್ ಇನ್ಫಾರ್ಮೇಶನ್ ಏನಿದೆ ಅಲ್ವಾ, ಇದನ್ನ ತಗೊಂಡ್ರು ಕೂಡ ಡೀಪ್ ಸೀಕ್ ನ ಒಂದು ಕಟಿಂಗ್ ಎಡ್ಜ್ ಎಐ ಸಿಸ್ಟಮ್ ನ ಕ್ರಿಯೇಟ್ ಮಾಡ್ತಿತ್ತು. ಅದು ಬೇರೆ ಕಂಪನಿಗಳಿಗಿಂತ 20 ಪಟ್ಟು ಎಫಿಷಿಯಂಟ್ ಆಗಿತ್ತು. ಆಮೇಲೆ ಅವರು ಅದನ್ನ ಪಬ್ಲಿಕ್ ಗೆ ಓಪನ್ ಮಾಡಿದ್ರು. ಅವರು MIT ಲೈಸೆನ್ಸ್ ನಲ್ಲಿ ಯಾವುದೇ ಕಂಡೀಷನ್ಸ್ ಇಲ್ಲದೆ ಎಲ್ರಿಗೂ ಸಹ ಅವರ ಮಾಡೆಲ್ಸ್ ನ ಡೌನ್ಲೋಡ್ ಮಾಡೋದಕ್ಕೂ ಸಹ ಬಿಟ್ಟಿದ್ದಾರೆ. ನೀವು ಕೂಡ ಅದನ್ನ ಡೌನ್ಲೋಡ್ ಮಾಡಿಕೊಂಡು ಅದನ್ನ ಚೇಂಜ್ ಮಾಡಿಕೊಂಡು ಎಐ ಬಿಸ್ನೆಸ್ ಸಹ ಮಾಡಬಹುದು. ಡೆವಲಪರ್ಸ್ಗೆ ಡೀಪ್ ಸೀಕ್ ನ ಯೂಸ್ ಮಾಡೋದು ಬೇರೆ ಕಂಪನಿಗಳಿಂದ 200 ಪಟ್ಟು ಚೀಪ್ ಆಗಿದೆ ಅಂತಾನೆ ಹೇಳ್ಬೋದು. ಅವರು ಎಲ್ಲ ವಿಷಯಗಳನ್ನ ಡೀಟೇಲ್ಡ್ ಪೇಪರ್ಸ್ ನಲ್ಲಿ ಫ್ರೀ ಆಗಿ ಬಿಡುಗಡೆ ಮಾಡ್ತಿದ್ದಾರೆ. ಅಮೆರಿಕ ಎಐ ನ ಲಾಕ್ ಮಾಡೋಕೆ ಟ್ರೈ ಮಾಡ್ತಿದ್ರೆ ಚೈನಾದ ಕೆಲವು ತುಂಬಾ ಬುದ್ಧಿವಂತರು ಇರ್ತಾರಲ್ವಾ, ಅವರು ಇದನ್ನ ಫ್ರೀ ಮಾಡ್ತಿದ್ರು. ಒಂದು ಹೊಸ ಜಗತ್ತು, ಇದು ಒಂದು ದೊಡ್ಡ ವಿಷಯ ಅಂತಾನೆ ಹೇಳ್ಬೋದು. ಇದು ಅಮೆರಿಕನ್ ಎಐ ಲ್ಯಾಬ್ಸ್ ನ ಮತ್ತೆ ಯೋಚನೆ ಮಾಡೋ ತರ ಮಾಡ್ತಿದೆ. ಅವ್ರ ಹತ್ರ ಈಗ್ಲೂ ದುಡ್ಡು, ಕಂಪ್ಯೂಟ್ ಮತ್ತೆ ಜನ ಜಾಸ್ತಿ ಇದ್ರೂ ಕೂಡ ಅವ್ರ ಹಿಂದೆ ಬಿದ್ದಿದ್ದಾರೆ ಅಂತಾನೆ ಹೇಳ್ಬೋದು. ಡೀಪ್ ಸೀಕ್ ಕಾಂಪಿಟೇಷನ್ ನ ಒಂದು ಹೊಸ ದಾರಿಯಲ್ಲಿ ತಗೊಂಡು ಹೋಗ್ತಿದೆ. ಮಾಡೆಲ್ ನ ಆರ್ಕಿಟೆಕ್ಚರ್ ಎಷ್ಟು ಎಫಿಷಿಯಂಟ್ ಆಗಿದೆ ಅಂತ ಮೊದಲೆಲ್ಲ ಇದು ಇರ್ತಾನೆ ಇರಲಿಲ್ಲ. ಸೌದಿ ಅರೇಬಿಯಾ ಕಾರ್ಸ್ ನ ಕಂಡು ಹಿಡ್ದಂಗೆ ಆಗ್ತಿತ್ತು ನೋಡಿ. ಎಲ್ಲಾ ಕಾರ್ಸ್ ನ ಮೈಲೇಜ್ ಒಂದೇ ತರ ಇರ್ತಿತ್ತು. ಆದ್ರೆ ಅಮೆರಿಕನ್ ಎಐ ಲ್ಯಾಬ್ಸ್ ಬೇಗನೆ ಇದನ್ನ ಸರಿ ಮಾಡ್ಕೊಂಡು ಅವರ ಒಂದು ಬೆಸ್ಟ್ ಮಾಡೆಲ್ಸ್ ನ ಬೇರೆಯವ್ರಿಗೆ ಸಿಗದೆ ಇರೋ ತರ ನೋಡ್ಕೊಳ್ತಿದ್ದಾರೆ. ಇನ್ ಮುಂದೆ 2 ತರ ಆಗ್ಬೋದು. ಅದು ಎಐ ಮಾಡೆಲ್ಸ್ ಇನ್ನು ಎಷ್ಟು ಚೆನ್ನಾಗಿ ಆಗ್ಬೋದು ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಇಂಪ್ರೂವ್ ಮಾಡೋದಕ್ಕೆ ತುಂಬಾ ಚಾನ್ಸಸ್ ಇದ್ರೆ ಅಮೆರಿಕನ್ ಲ್ಯಾಬ್ಸ್ ಜಾಸ್ತಿ ಖರ್ಚು ಮಾಡಿ ಡೀಪ್ ಸೀಕ್ ಗಿಂತ ತುಂಬಾ ಮುಂದೆ ಹೋಗೋದಕ್ಕೆ ಟ್ರೈ ಮಾಡ್ತಿದ್ದಾರೆ. ಆದ್ರೆ ಅದು
ಕಷ್ಟ ಆಯ್ತು ಅಂತಂದ್ರೆ AI ಒಂದು ಕಮಾಡಿಟಿ ಆಗ್ಬೋದು. ಬೇರೆ ಬೇರೆ AI ಮಾಡೆಲ್ಸ್ ಒಂದೇ ತರ ಇದ್ರೆ ಎಲ್ಲರೂ ಸಹ ಕಮ್ಮಿ ಬೆಲೆಗೆ ಸಿಗುವಂತಹ ಮಾಡೆಲ್ಸ್ ನ ಯೂಸ್ ಮಾಡ್ತಾರೆ. ಆಗ ಮೋರ್ ಇಸ್ ಬೆಟರ್ ಅನ್ನೋ ಒಂದು ಆಪ್ಷನ್ ಮುಗ್ದೋಗತ್ತೆ ನೋಡಿ. ಡೀಪ್ಸಿಕ್ ತುಂಬಾ ಚೀಪ್ ಇರೋದ್ರಿಂದ ಬೇರೆ ಬಿಸ್ನೆಸಸ್ ಇದನ್ನ ಯೂಸ್ ಮಾಡಿ ಹೊಸ ಒಂದು ಪ್ರಾಡಕ್ಟ್ಸ್ ಸಹ ಮಾಡಬಹುದು. ಅಂದ್ರೆ ನೀವು ಇನ್ ಮುಂದೆ ಜಾಸ್ತಿ AI ಪ್ರಾಡಕ್ಟ್ಸ್ ಸಹ ನೋಡಬಹುದು. ಅದಕ್ಕೆ ಡೀಪ್ಸಿಕ್ ಬ್ಯಾಕ್ ಎಂಡ್ ನಲ್ಲಿ ಸಹ ಇರಬಹುದು ಅನ್ನೋದು ಇಲ್ಲಿ ನಮಗೆ ಗೊತ್ತಾಗುತ್ತೆ. ಡೀಪ್ಸಿಕ್ ನ ಒಂದು ಓಪನ್ ಸೋರ್ಸಿಂಗ್ ಇಂದ ಏನೇನ್ ಆಗುತ್ತೆ ಅಂತ ಹೇಳೋದು ಖಂಡಿತವಾಗ್ಲೂ ಕಷ್ಟ. AI ಒಂದು ಲೆಗೋ ಬ್ಲಾಕ್ ತರ ಆಗುತ್ತೆ, ಯಾರು ಬೇಕಾದ್ರೂ ಯೂಸ್ ಮಾಡಬಹುದು. ಕೆಲವರು ಆಲ್ರೆಡಿ ಮಾಡೆಲ್ಸ್ ನ 20% ಗೆ ಕಮ್ಮಿ ಮಾಡಿದ್ದಾರೆ. ಅಂದ್ರೆ ಅದು ನಿಮ್ಮ ಲ್ಯಾಪ್ಟಾಪ್ ನಲ್ಲೇ ಇಂಟರ್ನೆಟ್ ಇಲ್ಲದೆ ವರ್ಕ್ ಆಗುತ್ತೆ. ಇದು ಇನ್ನು ಶುರು ಅಷ್ಟೇ. ಇದರಿಂದ ಇಂಡಿಯಾಗೆ ಏನ್ ಆಗುತ್ತೆ ಅಂತ ಹೇಳೋದು ಖಂಡಿತವಾಗ್ಲೂ ಕಷ್ಟ. 2007ರಲ್ಲಿ ಮೊಬೈಲ್ ಇಂದ ಏನ್ ಆಗುತ್ತೆ ಅಂತ ಯಾರಿಗೂ ಸಹ ಗೊತ್ತಿರಲಿಲ್ಲ ಅಲ್ವಾ? ಈಗ ನೋಡಿ ಎಷ್ಟು ಚೇಂಜಸ್ ಆಗಿದೆ. ಒಂದು ವಿಷಯ ಇಲ್ಲಿ ಗೊತ್ತಾಗೋದು ಏನು ಅಂತಂದ್ರೆ, ಟೆಕ್ನಾಲಜಿಕಲ್ ಲೀಡರ್ ಆಗೋದಕ್ಕೆ ಹ್ಯೂಮನ್ ಬ್ರೈನ್ಸ್ ನ ಡೆವಲಪ್ ಮಾಡೋಕೆ ಇನ್ವೆಸ್ಟ್ ಮಾಡಬೇಕು. ಬರೀ ಟೆಕ್ನಾಲಜಿನ ಕೂಡಿ ಇಟ್ಕೊಳ್ಳೋದ್ರಿಂದ ಏನು ಕೂಡ ಪ್ರಯೋಜನ ಇಲ್ಲ. ಹ್ಯೂಮನ್ ಇಂಜೆನ್ಯೂನಿಟಿ ಪ್ಲಾನ್ಸ್ ನ ಕೂಡ ಚೇಂಜ್ ಮಾಡುತ್ತೆ. ಇದು ಬಿಸ್ನೆಸ್, ಪಾಲಿಟಿಕ್ಸ್ ಮತ್ತೆ ವಾರ್ಫೇರ್ ನಲ್ಲಿ ಪದೇ ಪದೇ ಆಗ್ತಾ ಇರುತ್ತೆ. ಈಗ ಡೀಪ್ ಸೀಕ್ ಅದನ್ನೇ ಮಾಡಿ ತೋರಿಸಿದೆ ಅಂತ ಹೇಳ್ಬೋದು. ದೊಡ್ಡ ಟೆಕ್ ಕಂಪನಿಗಳು ಮತ್ತೆ US ಗವರ್ನಮೆಂಟ್ ಇದರ ಒಂದು ಪವರ್ ಏನಿದೆ ಅಲ್ವಾ, ಇದನ್ನ ಚೈನೀಸ್ ಗೀಕ್ಸ್ ಕಮ್ಮಿ ಮಾಡ್ತಿದ್ದಾರೆ ಅನ್ನೋದು ನಮ್ಗೆ ಇಲ್ಲಿ ಗೊತ್ತಾಗ್ತಿದೆ. ಮಾಡೆಲ್ ವೇಟ್ಸ್ ನಲ್ಲಿ ಸೀಕ್ರೆಟ್ ಸಾಸ್ ಇಲ್ಲ, ಬಯೋಲಾಜಿಕಲ್ ಬ್ರೈನ್ಸ್ ನಲ್ಲಿದೆ ಅಂತ ಅರ್ಥ. ಈಗ ಮುಂದಿನ ಸ್ಟೋರಿಯಲ್ಲಿ ಇಂಡಿಯಾದ ಎಲೆಕ್ಟ್ರಾನಿಕ್ಸ್ ಮ್ಯಾನುಫ್ಯಾಕ್ಚರಿಂಗ್ ಸರ್ವಿಸಸ್ EMS ಸೆಕ್ಟರ್ ಏನಿದೆ ಅಲ್ವಾ, ಅದು ಒಂದು ದೊಡ್ಡ ಟ್ರಾನ್ಸ್ಫಾರ್ಮೇಶನ್ ಅಲ್ಲಿ ಇದೆ ಅಂತಾನೆ ಹೇಳ್ಬೋದು. ಇದು ಬರೀ ಸಣ್ಣ ಟೈಮ್ ಮಾತ್ರ ಅಲ್ಲ, ಇದು ಲಾಂಗ್ ಟರ್ಮ್ ವರ್ಗೂ ಕೂಡ ಇರಬಹುದು. ಅದಕ್ಕೆ ಇನ್ವೆಸ್ಟರ್ಸ್ ಮತ್ತೆ ಮಾರ್ಕೆಟ್ ಬಗ್ಗೆ ಗಮನ ಇಡ್ತಿರೋರ್ಗೆ ಇದು ಒಂದು ದೊಡ್ಡ ವಿಷಯ ಅಂತಾನೆ ಹೇಳ್ಬೋದು. ಸೊ ಗಮನ ಇಟ್ಟು ಕೇಳಿಸ್ಕೊಳ್ಳಿ. ಇದ್ರ ಬಗ್ಗೆ ಮಾತಾಡೋಕ್ಕಿಂತ ಮುಂಚೆ ಒಂದು ವಿಷಯ ಹೇಳ್ತೀನಿ. EMS ಅಂದ್ರೆ ಎಲೆಕ್ಟ್ರಾನಿಕ್ ಪ್ರಾಡಕ್ಟ್ಸ್ ಮತ್ತೆ ಅದರ ಒಂದು ಕಾಂಪೊನೆಂಟ್ಸ್ ನ ಮ್ಯಾನುಫ್ಯಾಕ್ಚರ್ ಮಾಡೋದು ಅಂತ. ಇದರಲ್ಲಿ ಪ್ರಿಂಟೆಡ್ ಸರ್ಕ್ಯೂಟ್ ಬೋರ್ಡ್ಸ್, PCBs ಮತ್ತೆ ಡಿಸ್ಪ್ಲೇಸ್ ತರ ವಿಷಯಗಳು ಕೂಡ ಇರುತ್ತೆ. ಇವು ಎಲೆಕ್ಟ್ರಾನಿಕ್ಸ್ ಇಂಡಸ್ಟ್ರಿ ತುಂಬಾ ಇಂಪಾರ್ಟೆಂಟ್ ಅಂತಾನೆ ಹೇಳ್ಬೋದು. ಇವುಗಳನ್ನ ಸ್ಮಾರ್ಟ್ ಫೋನ್ಸ್, ಟಿವಿಸ್ ಮತ್ತೆ ಹೆಲ್ತ್ ಕೇರ್ ಹಾಗೇನೆ ಏರೋಸ್ಪೇಸ್ ನಲ್ಲಿ ತುಂಬಾ ಜಾಸ್ತಿ ಯೂಸ್ ಮಾಡುವಂತಹ ಇಕ್ವಿಪ್ಮೆಂಟ್ಸ್ ನ ಮಾಡೋದಕ್ಕೆ ಯೂಸ್ ಮಾಡ್ತಾರೆ. ಇಂಡಿಯಾದಲ್ಲಿ ಜಾಸ್ತಿ ಕಂಪನಿಗಳು ಮ್ಯಾನುಫ್ಯಾಕ್ಚರರ್ಸ್ ಅಲ್ಲ, ಅವರು ಅಸೆಂಬ್ಲರ್ಸ್ ಅಷ್ಟೇ. ಬೇಸಿಕಲಿ ಅವರು ಬೇರೆ ಕಂಪನಿಗಳಿಗೆ ಪ್ರಾಡಕ್ಟ್ಸ್ ನ ಡಿಸೈನ್ ಮಾಡೋದು, ಪ್ರೊಡ್ಯೂಸ್ ಮಾಡೋದು ಮತ್ತೆ ಅಸೆಂಬಲ್ ನ ಮಾಡ್ತಾರೆ. ಅದರಲ್ಲಿ ಸ್ಮಾರ್ಟ್ ಫೋನ್ಸ್, ಲ್ಯಾಪ್ಟಾಪ್ಸ್ ಮತ್ತೆ ಟೆಲಿಕಾಂ ಇಕ್ವಿಪ್ಮೆಂಟ್ಸ್ ಕೂಡ ಇರುತ್ತೆ. ಕೆಲವು ಕಂಪನಿಗಳು ಚಿಪ್ ಮ್ಯಾನುಫ್ಯಾಕ್ಚರಿಂಗ್ ನಲ್ಲಿ ಇನ್ವೆಸ್ಟ್ ಮಾಡ್ತಿರ್ತಾರೆ, ಆದ್ರೆ ಅದು ಇನ್ನೂ ಕೂಡ ಶುರು ಹಂತದಲ್ಲಿದೆ ಅಂತ ಹೇಳ್ಬೋದು. ಜಾಸ್ತಿ ಇಂಡಿಯನ್ EMS ಕಂಪನಿಗಳು ಮ್ಯಾನುಫ್ಯಾಕ್ಚರರ್ಸ್ ಆಗೋಕೆ ಇನ್ನೂ ಕೂಡ ತುಂಬಾ ದೂರ ಇದ್ದಾರೆ ಅಂತ ನಮಗಿಲ್ಲಿ ಗೊತ್ತಾಗುತ್ತೆ. ಅವರು ಗ್ಲೋಬಲ್ ಎಲೆಕ್ಟ್ರಾನಿಕ್ ಸಪ್ಲೈ ಚೈನ್ಸ್ ನಲ್ಲಿ ಕಾಂಪೀಟ್ ಮಾಡೋದಕ್ಕೆ ತುಂಬಾ ಟೈಮ್ ಬೇಕಾಗತ್ತೆ. ಆದ್ರೆ EMS ಸೆಕ್ಟರ್ ನ ನಾವು ನೋಡಿದಾಗ ಇಂಡಿಯಾದ ನೆಕ್ಸ್ಟ್ ಬಿಗ್ ಗ್ರೋತ್ ಸ್ಟೋರಿ ಅಂತಾನೂ ಕೂಡ ನೋಡ್ತಿದ್ದಾರೆ. ಇತ್ತೀಚೆಗೆ ನಮ್ಮ ದೇಶದ 3 ಲೀಡಿಂಗ್ EMS ಕಂಪನೀಸ್ ಡಿಕ್ಸನ್ ಟೆಕ್ನಾಲಜೀಸ್, ಕೇನ್ಸ್ ಟೆಕ್ನಾಲಜಿ ಮತ್ತೆ ಆಂಬರ್ ಎಂಟರ್ಪ್ರೈಸಸ್ ಅವರ ಒಂದು ಕ್ವಾರ್ಟರ್ಲಿ ಫೈನಾನ್ಷಿಯಲ್ ರಿಸಲ್ಟ್ಸ್ ನ ರಿಲೀಸ್ ಮಾಡಿದ್ದಾರೆ. ಈ ಕಂಪನಿಗಳು ಈ ಸ್ಪೇಸ್ ನಲ್ಲಿ ಲೀಡರ್ ಆಗಿರೋದ್ರಿಂದ ಅವರ ನಂಬರ್ಸ್ ಮತ್ತೆ ಇನ್ಸೈಟ್ಸ್ ಇಂದ ಈ ಸೆಕ್ಟರ್ ಬಗ್ಗೆ ನಮಗೊಂದು ಐಡಿಯಾ ಸಿಗತ್ತೆ. ಈ ಕಂಪನಿಗಳು ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಿದ್ದಾರೆ, ಇಂಡಸ್ಟ್ರಿ ಈಗ ಚೆನ್ನಾಗಿ ನಡೀತಿದೆ. ಡಿಕ್ಸನ್ ಟೆಕ್ನಾಲಜೀಸ್ ಕಳೆದ ವರ್ಷಕ್ಕೆ ಕಂಪೇರ್ ಮಾಡಿದ್ರೆ 117% ರೆವಿನ್ಯೂ ಜಾಸ್ತಿ ಮಾಡಿದೆ. ಮತ್ತೆ ಅವರ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಪ್ಯಾಟ್ ಕೂಡ 124% ಜಾಸ್ತಿ ಆಗಿದೆ ಅಂತಾನೆ ಹೇಳ್ಬೋದು. ಆದ್ರೆ ಕ್ವಾರ್ಟರ್ಲಿ ನಂಬರ್ಸ್ ನ ನೋಡಿದ್ರೆ ರೆವಿನ್ಯೂ ಹಿಂದಿನ ಕ್ವಾರ್ಟರ್ ಗಿಂತ 9.37% ಕಮ್ಮಿ ಆಗಿದೆ. ಮತ್ತೆ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ 48% ಕಮ್ಮಿ ಆಗಿದೆ ಅಂತ ಇಲ್ಲಿ ನಮಗೆ ಗೊತ್ತಾಗ್ತದೆ. ಅವರ ಒಂದು ಮೊಬೈಲ್ ಫೋನ್ ಮ್ಯಾನುಫ್ಯಾಕ್ಚರಿಂಗ್ ಚೆನ್ನಾಗಿ ಬೆಳೀತಾ ಇದೆ. ಡಿಕ್ಸನ್ ಪ್ರತಿ ವರ್ಷ 60 ಮಿಲಿಯನ್ ಸ್ಮಾರ್ಟ್ ಫೋನ್ಸ್ ಏನಿದೆ ಅಲ್ವಾ, ಇದನ್ನ ಪ್ರೊಡ್ಯೂಸ್ ಮಾಡ್ತಾರೆ. ಮತ್ತೆ ಆಫ್ರಿಕಾಗೂ ಕೂಡ ಎಕ್ಸ್ಪೋರ್ಟ್ ಮಾಡೋದಕ್ಕೂ ಶುರು ಮಾಡ್ಕೊಂಡಿದ್ದಾರೆ. ಮುಂದೆ ನೋಡಿದ್ರೆ ಡಿಸ್ಪ್ಲೇ ಫ್ಯಾಬ್ರಿಕೇಶನ್ಗೆ ಹೋಗುವಂತಹ ಪ್ಲಾನ್ ಸಹ ಮಾಡ್ತಿದ್ದಾರೆ. ಇದು $1 billion ಪ್ರಾಜೆಕ್ಟ್ ಆಗಿರುತ್ತೆ. So for Dixon to get into the display fab business is extremely important because if we are able to execute this project, it gives us a very, very significant moat. And it's required for Dixon, it's required for industry, it's required for the country. ನೋಡಿ, ಗವರ್ನಮೆಂಟ್ ಇನ್ಸೆಂಟಿವ್ಸ್ ನಾವು ನೋಡಿದಾಗ ಇದರಿಂದ ಬರುವಂತಹ ಖರ್ಚಿನಲ್ಲಿ 70% ಕವರ್ ಆಗ್ಬೋದು. ಮತ್ತೆ ಇನ್ ಹೌಸ್ ಮ್ಯಾನುಫ್ಯಾಕ್ಚರಿಂಗ್ ಕೆಪಾಬಿಲಿಟೀಸ್ ಇಂದ ಈ ಮಾರ್ಜಿನ್ಸ್ ಮತ್ತೆ ಡಬಲ್ ಡಿಜಿಟ್ಸ್ ವರೆಗೂ ಸಹ ಜಾಸ್ತಿ ಆಗ್ಬೋದು.
ಹಾಗೆ ಡಿಸ್ಪ್ಲೇಸ್ ಮತ್ತೆ PCBs ನ ಅವರೇ ಮಾಡಿದ್ರೆ ಇಂಪೋರ್ಟ್ ಮೇಲೆ ಡಿಪೆಂಡ್ ಆಗೋದು ಸಹ ಕಮ್ಮಿ ಆಗುತ್ತೆ. ಮತ್ತೆ ಇಂಡಿಯಾದಲ್ಲೇ ಜಾಸ್ತಿ ವ್ಯಾಲ್ಯೂ ಆಡ್ ಸಹ ಸಿಗತ್ತೆ. ಕೇನ್ಸ್ ಟೆಕ್ನಾಲಜಿನ ಆನ್ಯುವಲ್ ರೆವಿನ್ಯೂನ ನಾವು ನೋಡಿದಾಗ 30% ಜಾಸ್ತಿ ಆಗಿದೆ. ಅವರು ಕೆಲವು ಆರ್ಡರ್ಸ್ ಲೇಟ್ ಆಯ್ತು ಅಂತ ಹೇಳ್ತಾನೂ ಇದ್ದಾರೆ ಕೂಡ. ಆದ್ರೆ ಇಂಡಸ್ಟ್ರಿ ಬಗ್ಗೆ ಪಾಸಿಟಿವ್ ಆಗಿದ್ದಾರೆ. ನೋಡಿ, ಕೇನ್ಸ್ ಮ್ಯಾನೇಜ್ಮೆಂಟ್ ಫ್ಯೂಚರ್ ನಲ್ಲಿ ಬೇರೆ ಜಾಗಗಳಿಗೆ ಎಕ್ಸ್ಪ್ಯಾಂಡ್ ಮಾಡೋದಕ್ಕೆ ಮತ್ತೆ ಅವರ ಡಿಸೈನ್ಸ್ ಆಗಿರ್ಬೋದು ಮತ್ತೆ ಟೆಕ್ನಾಲಜಿ ಕೆಪಾಬಿಲಿಟೀಸ್ ನ ಜಾಸ್ತಿ ಮಾಡ್ತೀವಿ ಅಂತಾನೂ ಕೂಡ ಹೇಳಿದ್ದಾರೆ. Additional geographies like US, Europe, and also South Asia. That's one. And second thing is we need to strengthen our credentials in the ODM segment, wherein we have our own designs. ಬೇಸಿಕಲಿ ಕೇನ್ಸ್ ಏರೋಸ್ಪೇಸಸ್ ಆಗಿರ್ಬೋದು, EV ಮತ್ತೆ ಮೆಡಿಕಲ್ ಡಿವೈಸಸ್ಗಾಗಿ ಹೈಟೆಕ್ ಪ್ರಾಡಕ್ಟ್ಸ್ ಕೂಡ ಮಾಡ್ತಾರೆ. ಮತ್ತೆ ಈಗ ನಾವು ನೋಡಿದಾಗ ಈ ಸೆಮಿ ಕಂಡಕ್ಟರ್ ಅಸೆಂಬ್ಲಿ ಮತ್ತೆ ಟೆಸ್ಟಿಂಗು ಕೂಡ ಹೋಗ್ತಿದ್ದಾರೆ ಅಂತಾನೆ ಹೇಳ್ಬೋದು. ಸೆಮಿ ಕಂಡಕ್ಟರ್ಸ್ ಪ್ರತಿಯೊಂದನ್ನು ಕೂಡ ಎಲೆಕ್ಟ್ರಾನಿಕ್ ಪ್ರಾಡಕ್ಟ್ಸ್ಗೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಅದಕ್ಕೆ ಈ ಸ್ಪೇಸ್ಗೆ ಹೋದ್ರೆ ಗ್ಲೋಬಲ್ ಎಲೆಕ್ಟ್ರಾನಿಕ್ಸ್ ಮಾರ್ಕೆಟ್ ನಲ್ಲಿ ಇಂಡಿಯಾ ಸ್ಟ್ರಾಂಗ್ ಆಗ್ಬೋದು. ಆಂಬರ್ ಎಂಟರ್ಪ್ರೈಸಸ್ ಕೂಡ EMS ಸ್ಪೇಸ್ ನಲ್ಲಿ ಒಂದು ಲೀಡಿಂಗ್ ಪ್ಲೇಯರ್ ಅಂತಾನೆ ಹೇಳ್ಬೋದು. ಅವರು ಕಳೆದ ವರ್ಷಕ್ಕೆ ಕಂಪೇರ್ ಮಾಡಿದ್ರೆ 65% ರೆವಿನ್ಯೂನ ಜಾಸ್ತಿ ಮಾಡ್ಕೊಂಡಿದ್ದಾರೆ. ಮತ್ತೆ ಅವರ ಪ್ರಾಫಿಟ್ಸ್ ಕೂಡ ಜಾಸ್ತಿ ಆಗಿದೆ ಅಂತ ನಮ್ಗೆ ಇಲ್ಲಿ ಗೊತ್ತಾಗ್ತಿದೆ. ಬೇಸಿಕಲಿ ಆಂಬರ್ ಏರ್ ಕಂಡೀಷನರ್ಸ್ ಮತ್ತೆ ಅದರ ಒಂದು ಪಾರ್ಟ್ಸ್ ಮಾಡೋದಕ್ಕೆ ಫೇಮಸ್ ಆಗಿದೆ ಅಂತಾನೆ ಹೇಳ್ಬೋದು. ಆದ್ರೆ ಈಗ ಹೊಸ ಪ್ರಾಡಕ್ಟ್ಸ್, ಅದರಲ್ಲೂ ಕೂಡ ಅಡ್ವಾನ್ಸ್ ಸರ್ಕ್ಯೂಟ್ ಬೋರ್ಡ್ಸ್ ಮಾಡೋದಕ್ಕೆ ಟ್ರೈ ಮಾಡ್ತಿದ್ದಾರೆ. ಡಿಕ್ಸನ್ ಮತ್ತೆ ಕೇನ್ಸ್ ತರ ಆಂಬರ್ ಕೂಡ ಲೋಕಲ್ ಕಾಂಪೊನೆಂಟ್ಸ್ ಮ್ಯಾನುಫ್ಯಾಕ್ಚರಿಂಗ್ ನಲ್ಲಿ ಇನ್ವೆಸ್ಟ್ ಮಾಡ್ತಿದೆ ಅಂತಾನೆ ಗೊತ್ತಾಗ್ತಿದೆ. ಇದರಿಂದ ಜಾಸ್ತಿ ಪ್ರಾಫಿಟ್ಸ್ ಬರುತ್ತೆ ಕೂಡ, ಮತ್ತೆ ಇಂಪೋರ್ಟ್ಸ್ ಸಹ ಕಮ್ಮಿ ಮಾಡ್ಕೊಳ್ಬಹುದು. ಈ ಎಲ್ಲಾ ಕಂಪನಿಗಳು ಬೇಗ ಬೆಳೆತಿರೋದಕ್ಕೆ ಮೇನ್ ರೀಸನ್ ಯಾವ್ದು ಗೊತ್ತಾ? ಇಂಡಿಯನ್ ಗವರ್ಮೆಂಟ್ ಅಂತಾನೆ ಹೇಳ್ಬೋದು. ಇದರ ಒಂದು ಪ್ರೊಡಕ್ಷನ್ ಲಿಂಕ್ಡ್ ಇನ್ಸೆಂಟಿವ್ಸ್ PLI ಸ್ಕೀಮ್ ಅಂತ ಏನ್ ಹೇಳ್ತೀವಿ, ಈ ಸ್ಕೀಮ್ ನಲ್ಲಿ ಎಲೆಕ್ಟ್ರಾನಿಕ್ ಮ್ಯಾನುಫ್ಯಾಕ್ಚರರ್ಸ್ಗೆ ಪ್ರೊಡಕ್ಷನ್ಸ್ ನ ಜಾಸ್ತಿ ಮಾಡಿದ್ರೆ ದುಡ್ಡು ಸಹ ಕೊಡ್ತಾರೆ. ಇದರಿಂದ ಕಂಪನಿಗಳು ಇಂಡಿಯಾದಲ್ಲಿ ಫ್ಯಾಕ್ಟರೀಸ್ ನ ಸೆಟ್ ಮಾಡೋದಕ್ಕೆ ಮತ್ತೆ ಎಕ್ಸ್ಪ್ಯಾಂಡ್ ಮಾಡೋದಕ್ಕೆ ಟ್ರೈ ಮಾಡ್ತಿದ್ದಾರೆ. ಮತ್ತೆ ಎಲ್ಲಾ ಇಂಪೋರ್ಟ್ ಸಹ ಕಡಿಮೆ ಆಗ್ತಿದೆ. ಇದರಿಂದ ಜಾಸ್ತಿ ಇನ್ವೆಸ್ಟ್ಮೆಂಟ್ಸ್ ಆಗಿದೆ ಅಂತಾನೆ ಹೇಳ್ಬೋದು. ಹೊಸ ಜಾಬ್ಸ್ ಕೂಡ ಕ್ರಿಯೇಟ್ ಆಗ್ತಿದೆ. ಮತ್ತೆ ಮ್ಯಾನುಫ್ಯಾಕ್ಚರಿಂಗ್ ಆಕ್ಟಿವಿಟಿ ಕೂಡ ಡೇ ಬೈ ಡೇ ಜಾಸ್ತಿ ಆಗ್ತಿದೆ ಅಂತ ನಮ್ಗೆ ಇಲ್ಲಿ ಗೊತ್ತಾಗ್ತಿದೆ. ಇನ್ನೊಂದ್ ಕಡೆ ಗ್ಲೋಬಲ್ ಟ್ರೆಂಡ್ಸ್ ಕೂಡ ಇಂಡಿಯಾಗೆ ಹೆಲ್ಪ್ ಮಾಡ್ತಿದೆ. ಚೈನಾದಲ್ಲಿ ಕಾಸ್ಟ್ ಜಾಸ್ತಿ ಆಗ್ತಿರೋದ್ರಿಂದ ಮತ್ತೆ ಪೊಲಿಟಿಕಲ್ ಟೆನ್ಷನ್ಸ್ ಇರೋದ್ರಿಂದ ತುಂಬಾ ಈ ಇಂಟರ್ನ್ಯಾಷನಲ್ ಫರ್ಮ್ಸ್ ಬೇರೆ ಕಡೆಗೆ ಮ್ಯಾನುಫ್ಯಾಕ್ಚರಿಂಗ್ ಶಿಫ್ಟ್ ಮಾಡೋದಕ್ಕೆ ನೋಡ್ತಿದೆ. ಅದಕ್ಕೆ ಆಪಲ್ ಮತ್ತೆ ಫಾಕ್ಸ್ಕಾನ್ ತರ ದೊಡ್ಡ ದೊಡ್ಡ ಕಂಪನಿಗಳು ಇಂಡಿಯಾದಲ್ಲಿ ಪ್ರೊಡಕ್ಷನ್ ನ ಜಾಸ್ತಿ ಮಾಡ್ತಿದ್ದಾರೆ ಅಂತಾನೆ ಹೇಳ್ಬೋದು. ಈ ಟ್ರೆಂಡ್ ಮುಂದೆ ಇನ್ನೂ ಕೂಡ ಜಾಸ್ತಿ ಆಗ್ಬೋದು. ಇಂಡಿಯಾ ಒಂದು ಒಳ್ಳೆ ಆಪ್ಷನ್ ತರ ಎಲ್ರಿಗೂ ಕೂಡ ಕಾಣಿಸ್ತಿದೆ ನೋಡಿ. ಯಾಕೆ ಅಂದ್ರೆ ನಮ್ಮ ಹತ್ರ ಜಾಸ್ತಿ ವರ್ಕ್ ಫೋರ್ಸ್ ಇದೆ, ಹಾಗೆ ಲೇಬರ್ ಕಾಸ್ಟ್ ಕೂಡ ಕಮ್ಮಿ ಇದೆ, ಮತ್ತೆ PLI ತರ ಪ್ರೋಗ್ರಾಮ್ಸ್ ಇಂದ ಗವರ್ನಮೆಂಟ್ ಸಪೋರ್ಟ್ ಕೂಡ ಸಿಗ್ತಿದೆ. ಅದಕ್ಕೆ ಇಂಡಿಯನ್ ಕಂಪನೀಸ್ಗಳು ಕೇವಲ ಇಂಡಿಯನ್ ಮಾರ್ಕೆಟ್ಗೆ ಮಾತ್ರ ಪ್ರಾಡಕ್ಟ್ಸ್ ನ ಮಾಡ್ತಿಲ್ಲ, ಬೇರೆ ದೇಶಗಳಿಗೂ ಕೂಡ ಕಳಿಸ್ತಿದ್ದಾರೆ. ಮತ್ತೆ ಇಂಡಿಯಾದ ಎಲೆಕ್ಟ್ರಾನಿಕ್ ಎಕ್ಸ್ಪೋರ್ಟ್ಸ್ ಕೂಡ ಸ್ವಲ್ಪ ದಿನ ಕಮ್ಮಿ ಆದ್ಮೇಲೆ ಈಗ ಜಾಸ್ತಿ ಆಗ್ತಿದೆ. ಡಿಸೆಂಬರ್ ನಲ್ಲಿ ಕಳೆದ ವರ್ಷಕ್ಕೆ ಕಂಪೇರ್ ಮಾಡಿದ್ರೆ 40% ಜಾಸ್ತಿ ಆಗಿದೆ. ಕಳೆದ 2 ತಿಂಗಳಲ್ಲಿ 50% ಜಾಸ್ತಿ ಆಗಿದೆ. ಈ ಎಕ್ಸ್ಪೋರ್ಟ್ಸ್ $3.5 ಬಿಲಿಯನ್ ನಷ್ಟಿದೆ ಅಂತ ಹೇಳ್ಬೋದು. ಇಂಡಿಯಾದ ಟೋಟಲ್ ಮರ್ಚಂಡೈಸ್ ಎಕ್ಸ್ಪೋರ್ಟ್ಸ್ ನಾವು ನೋಡಿದಾಗ 10% ಇದೆ. ಇದು 2019 ಗಿಂತ 3 ಪಟ್ಟು ಜಾಸ್ತಿ ಆಗಿದೆ. ಹಾಗೇನೆ ಓವರ್ ಆಲ್ ಎಕ್ಸ್ಪೋರ್ಟ್ಸ್ ನಾವು ನೋಡಿದಾಗ ಅದೇ ಟೈಮ್ ನಲ್ಲಿ 1/3 ಭಾಗದಷ್ಟು ಜಾಸ್ತಿ ಆಗಿದೆ. ಆದ್ರೆ ಕೆಲವು ಚಾಲೆಂಜಸ್ ಗಳಿದೆ. ಕೆಲವು ಕಂಪನಿಗಳು ಇಂಪಾರ್ಟೆಂಟ್ ಆಗಿರುವಂತಹ ಕಾಂಪೊನೆಂಟ್ಸ್ ಗಳನ್ನ ಇಂಡಿಯಾದಲ್ಲೇ ಮಾಡೋದಕ್ಕೆ ಶುರು ಮಾಡಿದ್ರು ಕೂಡ EMS ಸೆಕ್ಟರ್, ಸೆಮಿ ಕಂಡಕ್ಟರ್ಸ್ ತರ ಹೈಟೆಕ್ ಪಾರ್ಟ್ಸ್ಗೆ ಇನ್ನೂ ಇಂಪೋರ್ಟ್ಸ್ ಮೇಲೆ ಡಿಪೆಂಡ್ ಆಗಿದೆ ಅಂತಾನೆ ಹೇಳ್ಬೋದು. ಇದರಿಂದ ಕಾಸ್ಟ್ ಜಾಸ್ತಿ ಆಗತ್ತೆ, ಮತ್ತೆ ಗ್ಲೋಬಲ್ ಸಪ್ಲೈ ಚೈನ್ಸ್ ನಲ್ಲಿ ಪ್ರಾಬ್ಲಮ್ಸ್ ಏನಾದ್ರೂ ಬಂದ್ರೆ ಇಂಡಸ್ಟ್ರೀಸ್ಗೆ ತೊಂದರೆ ಆಗತ್ತೆ. ಮ್ಯಾನುಫ್ಯಾಕ್ಚರಿಂಗ್ ಲೈನ್ಸ್ ನ ಜಾಸ್ತಿ ಮಾಡೋದಕ್ಕೆ ಮತ್ತೆ ಹೊಸ ಟೆಕ್ನಾಲಜೀಸ್ ನಲ್ಲಿ ಇನ್ವೆಸ್ಟ್ ಮಾಡೋದಕ್ಕೆ ತುಂಬಾನೇ ದುಡ್ಡು ಬೇಕು. ಇದೆಲ್ಲ ಆಯ್ತು ಅಂತಂದ್ರೆ ಚಿಕ್ಕ ಮತ್ತೆ ಹೊಸ ಕಂಪನಿಗಳಿಗೆ ಖಂಡಿತವಾಗ್ಲೂ ಕಷ್ಟ ಆಗ್ಬೋದು ನೋಡಿ. ಇನ್ನೊಂದು ವಿಷಯ ಅಂತಂದ್ರೆ EMS ಬಿಸ್ನೆಸ್ ತುಂಬಾನೇ ಫ್ರಾಜಿಲ್ ಆಗಿದೆ. ಈ ಸೆಕ್ಟರ್ ನಲ್ಲಿ ಪ್ರಾಫಿಟ್ ಮಾರ್ಜಿನ್ಸ್ ಏನಿದೆ ಅಲ್ವಾ, ಇದು ತುಂಬಾನೇ ಕಮ್ಮಿ ಇರುತ್ತೆ. ಆಪರೇಟಿಂಗ್ ಪ್ರಾಫಿಟ್ ಮಾರ್ಜಿನ್ಸ್ 10% ಗಿಂತ ಕಮ್ಮಿ ಇರುತ್ತೆ ಅಂತಾನೆ ಹೇಳ್ಬೋದು. EMS ಕಂಪನಿಗಳು ದುಡ್ಡು ಮಾಡೋದಕ್ಕೆ ಜಾಸ್ತಿ ಪ್ರಾಡಕ್ಟ್ಸ್ ನ ಸೇಲ್ ಮಾಡಬೇಕು ಅಂದ್ರೆ ಅವರ ಬಿಸ್ನೆಸ್ ಮಾಡೆಲ್ ಪರ್ಫೆಕ್ಟ್ ಆಗಿರಬೇಕು. ಇನ್ ಕೇಸ್ ಪ್ರೊಡಕ್ಷನ್ ಲೇಟ್ ಆದ್ರೆ ಅಥವಾ ಅವರ ರಾ ಮೆಟೀರಿಯಲ್ ಕಾಸ್ಟ್ ಏನಾದ್ರೂ ಜಾಸ್ತಿ ಆದ್ರೆ ಅವರ ಪ್ರಾಫಿಟ್ ಗ್ರಾಜುಲಿ ಕಮ್ಮಿ ಆಗ್ಬೋದು. ಈ ಸ್ಪೇಸ್ ನಲ್ಲಿರೋ ಕೆಲವು ಕಂಪನಿಗಳಿಗೆ ವ್ಯಾಲ್ಯೂಯೇಷನ್ ಜಾಸ್ತಿ ಆಗಿದೆ ಅಂತಾನೂ ಕೂಡ ಕೆಲವರು ವರಿ ಮಾಡ್ತಿದ್ದಾರೆ. ಇಂಡಿಯಾದ EMS ಸೆಕ್ಟರ್ ನಲ್ಲಿರುವಂತಹ ಸ್ಟಾಕ್ಸ್ ಜಾಸ್ತಿ ಇರುತ್ತೆ. ಇದರಿಂದ ಗ್ರೋತ್ ಕಮ್ಮಿ ಆದ್ರೆ ಅಥವಾ ಮಾರ್ಜಿನ್ಸ್ ಕಮ್ಮಿ ಆಯ್ತು ಅಂತಂದ್ರೆ ಸ್ಟಾಕ್ಸ್ ಬೇಗ ಕಮ್ಮಿ ಆಗುವಂತಹ ಚಾನ್ಸಸ್ ಸಹ ಇದೆ. ಲಾಂಗ್ ಟರ್ಮ್ ಸ್ಟೋರಿ ಚೆನ್ನಾಗಿದ್ರೂ ಕೂಡ ಶಾರ್ಟ್ ಟು ಮೀಡಿಯಂ ಟರ್ಮ್ ನಲ್ಲಿ ವಾಲಿಟಿಲಿಟಿ
ಸಹ ಇರಬಹುದು. ಅದಕ್ಕೆ ಎಲ್ಲರೂ ಸಹ ತುಂಬಾನೇ ಹುಷಾರಾಗಿರ್ಬೇಕು. ಆದ್ರೆ ಇವೆಲ್ಲ ಚಾಲೆಂಜಸ್ ಇದ್ರೂ ಕೂಡ ಫ್ಯೂಚರ್ ಚೆನ್ನಾಗಿ ಕಾಣಿಸ್ತಿದೆ. ಇಂಡಿಯಾದ EMS ಮಾರ್ಕೆಟ್ ಮುಂದಿನ ಕೆಲವು ವರ್ಷಗಳಲ್ಲಿ ಚೆನ್ನಾಗಿ ಬೆಳೆಯುತ್ತೆ ಅಂತ ಎಲ್ಲರೂ ಕೂಡ ಹೇಳ್ತಿದ್ದಾರೆ. ಮತ್ತೆ ಈ ಗ್ರೋತ್ ಕೇವಲ ಫೋನ್ಸ್ ಮತ್ತೆ ಟಿವಿಸ್ ಮಾಡೋದ್ರಿಂದ ಮಾತ್ರ ಅಲ್ಲ, ಎಲ್ಲಾ ತರದ ಎಲೆಕ್ಟ್ರಾನಿಕ್ಸ್ ಆಗಿರ್ಬೋದು, ಹಾಗೆ ಪಾರ್ಟ್ಸ್ ನ ಇಂಡಿಯಾದಲ್ಲೇ ಪ್ರೊಡ್ಯೂಸ್ ಮಾಡೋದ್ರಿಂದನೂ ಕೂಡ ಬರುತ್ತೆ. ಅಂದ್ರೆ ಇಂಡಿಯಾದಲ್ಲಿ ಜಾಸ್ತಿ ಜಾಬ್ ಸಿಗತ್ತೆ, ಸೆಲ್ಫ್ ರಿಲಯನ್ಸ್ ಕೂಡ ಜಾಸ್ತಿ ಆಗತ್ತೆ. ಮತ್ತೆ ಗ್ಲೋಬಲ್ ಎಲೆಕ್ಟ್ರಾನಿಕ್ಸ್ ಇಂಡಸ್ಟ್ರಿ ಇಂಡಿಯಾದ ಒಂದು ಮೇನ್ ಪ್ಲೇಯರ್ ಆಗುವಂತಹ ಲಕ್ಷಣಗಳು ಜಾಸ್ತಿನೇ ಕಾಣ್ತಾ ಇದೆ. ಡಿಕ್ಸನ್, KN's ಮತ್ತೆ ಆಂಬರ್ ತರಹ ಒಂದು ಲೀಡಿಂಗ್ ಕಂಪನಿಗಳಿಗೆ ಓವರ್ ಆಲ್ ಪೊಸಿಷನ್ಸ್ ಚೆನ್ನಾಗಿದ್ರೂ ಕೂಡ ನಾವು ಮಾತಾಡಿದಂತಹ ಚಾಲೆಂಜಸ್ಗಳು ಇನ್ನೂ ಇದೆ ಅಂತಾನೆ ಹೇಳ್ಬೋದು. ಆದ್ರೆ ಈ ಕಂಪನಿಗಳಿಗೆ ಮಾರ್ಕೆಟ್ನ ಎಕ್ಸ್ಪ್ಯಾಂಡ್ ಮಾಡೋದಕ್ಕೆ, ಹೊಸ ಜಾಗಗಳಿಗೆ ಹೋಗೋಕೆ, ಮತ್ತೆ ಅವರು ಮಾಡ್ತಿರುವಂತಹ ಬಿಸ್ನೆಸ್ ನಲ್ಲಿ ಇನ್ನು ಮುಂದೆ ಹೋಗೋದಕ್ಕೆ ತುಂಬಾನೇ ಚಾನ್ಸಸ್ ಇದೆ. ಇದು ಇವತ್ತಿನ ಸ್ಟೋರೀಸ್ ನ ಅಪ್ಡೇಟ್. ಟಿಡ್ಬಿಟ್ಸ್ ಏನು ಅಂತ ನೋಡ್ಕೊಂಬರೋಣ. ನಂಬರ್ 1, ಇಂಡಿಯನ್ ಜುವೆಲರ್ಸ್ ಗೋಲ್ಡ್ ಮೆಟಲ್ ಲೋನ್ GML ಅಂತ ಏನ್ ಹೇಳ್ತೀವಿ ಗೊತ್ತಾ? ಇದರ ಒಂದು ಇಂಟ್ರೆಸ್ಟ್ ರೇಟ್ಸ್ ನ ಜಾಸ್ತಿ ಆಗೋದಕ್ಕೆ ರೆಡಿ ಆಗ್ತಿದ್ದಾರೆ. ಯಾಕೆ ಅಂದ್ರೆ US ಟ್ಯಾರಿಫ್ಸ್ ಇಂದ ಗ್ಲೋಬಲ್ ಬುಲಿಯನ್ ಮಾರ್ಕೆಟ್ಸ್ ನಲ್ಲಿ ಪ್ರಾಬ್ಲಮ್ ಆಗ್ತಿದೆ ಅಂತಾನೆ ಹೇಳ್ಬೋದು. ಈಗ 1.5% ಇಂದ 2% ಇರುವಂತಹ GML ರೇಟ್ಸ್ ಫೆಬ್ರವರಿ 20 ಆದ್ಮೇಲೆ 3 ಇಂದ 4% ಅಥವಾ 5 ಇಂದ 6% ವರೆಗೂ ಏರ್ಬೋದು. ಹಾಗೇನೆ ಆಥರೈಸ್ಡ್ ಇಂಡಿಯನ್ ಬ್ಯಾಂಕ್ಸ್, JP Morgans ಮತ್ತೆ HSBC ತರ ಇಂಟರ್ನ್ಯಾಷನಲ್ ಬುಲಿಯನ್ ಸಪ್ಲೈಯರ್ಸ್ ನಿಂದ ಜಾಸ್ತಿ ರೇಟ್ಸ್ ಚಾರ್ಜ್ ಮಾಡ್ತಿರೋದ್ರಿಂದ ಹೀಗಾಗ್ತಿದೆ ಅಂತ ಎಲ್ಲರೂ ಹೇಳ್ತಿರೋದು. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ RBI 14 ಬ್ಯಾಂಕ್ಸ್ ಗಳಿಗೆ ಗೋಲ್ಡ್ ಇಂಪೋರ್ಟ್ ಮಾಡೋದಕ್ಕೆ ಪರ್ಮಿಷನ್ ಅನ್ನ ಕೊಟ್ಟಿದೆ. ಅದರಲ್ಲಿ ಕೋಟಕ್ ಮಹೀಂದ್ರ ಬ್ಯಾಂಕ್ ಮತ್ತೆ ICICI ಬ್ಯಾಂಕ್ ಕೂಡ ಇದೆ. ಈ ರೇಟ್ಸ್ ಏನಾದರೂ ಜಾಸ್ತಿ ಆದ್ರೆ ಕಸ್ಟಮರ್ಸ್ಗೆ ಅಷ್ಟೊಂದು ತೊಂದರೆ ಆಗಲ್ಲ. ಆದ್ರೆ ಜ್ಯುವೆಲರೀಸ್ ನ ಕ್ಯಾಶ್ ಫ್ಲೋ ಮತ್ತೆ ಹೆಡ್ಜಿಂಗ್ ಸ್ಟ್ರಾಟಜೀಸ್ ಮೇಲೂ ಕೂಡ ಎಫೆಕ್ಟ್ ಆಗುತ್ತೆ ಅಂತ ಇವ್ರು ಹೇಳ್ತಿರೋದು. ನಂಬರ್ 2, ಹಿಂದೂಸ್ತಾನ್ ಜಿಂಕ್ ಲಿಮಿಟೆಡ್ ಇಂಡಿಯಾದ ಲಾರ್ಜೆಸ್ಟ್ ಜಿಂಕ್ ಮತ್ತೆ ಸಿಲ್ವರ್ ಪ್ರೊಡ್ಯೂಸರ್ ಅಂತಾನೆ ಹೇಳ್ಬೋದು. ಇವರು ಡಿಮರ್ಜರ್ ಪ್ಲಾನ್ಸ್ ನ ಹೋಲ್ಡ್ ಮಾಡ್ತಿದ್ದಾರೆ. ಕಂಪನಿ ವೆನೆಡಿಯಂ ಮತ್ತೆ ಟಂಗ್ಸ್ಟನ್ ತರ ಕ್ರಿಟಿಕಲ್ ಮಿನರಲ್ಸ್ ಮೇಲೆ ಮತ್ತೆ ಗೋಲ್ಡ್ ಮತ್ತೆ ಕಾಪರ್ ಮೈನಿಂಗ್ ಮೇಲೆ ಜಾಸ್ತಿ ಫೋಕಸ್ ಮಾಡ್ತಿದೆ ಅಂತಾನೆ ಹೇಳ್ಬೋದು. ಗವರ್ಮೆಂಟ್ 27% ಸ್ಟೇಕ್ ನ ಹೋಲ್ಡ್ ಮಾಡ್ತಿರೋದ್ರಿಂದ ಡಿಮರ್ಜರ್ಗೆ ಆಪೋಸ್ ಮಾಡ್ತಿದ್ದಾರೆ. ಯಾಕೆ ಅಂದ್ರೆ ಕಂಪನಿ ಒಂದೇ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಿದೆ ಅಂತ ಅವರು ಕೂಡ ಹೇಳ್ತಿದ್ದಾರೆ. ಹಾಗೇನೆ ಡಿಮರ್ಜರ್ ಸ್ವಲ್ಪ ಲೇಟ್ ಆದ್ರೂ ಹಿಂದೂಸ್ತಾನ್ ಜಿಂಕ್ ಬಿಟ್ಟು ಬೇರೆ ಮೈನಿಂಗ್ ಆಕ್ಟಿವಿಟೀಸ್ ಮೇಲೂ ಕೂಡ ಫೋಕಸ್ ಮಾಡ್ತಿದೆ. ಇದು ವರ್ಕ್ ಮಾಡೋದಕ್ಕೆ 3 to 5 years ಕನಿಷ್ಠ ಪಕ್ಷ ಬೇಕಾಗಬಹುದು. ಕೊನೆಯ ಟಿಡ್ಬಿಟ್, ಅದಾನಿ ಗ್ರೂಪ್ ದುಬೈ ಬೇಸ್ಡ್ ರಿನ್ಯೂ ಎಕ್ಸಿಮ್ DMCC ಇಂದ 5,758 ಕೋಟಿ ರೂಪಾಯಿಗೆ ITD ಸಿಮೆಂಟೇಷನ್ ಇಂಡಿಯಾ ಲಿಮಿಟೆಡ್ ನ ಇದರಿಂದ 72.64% ವರೆಗೂ ಕೂಡ ಕೊಂಡ್ಕೊಳ್ಳೋದಕ್ಕೆ ಪ್ಲಾನ್ ಮಾಡ್ತಿದ್ದಾರೆ. ಅದರಲ್ಲಿ 46.64% ಅಂದ್ರೆ 8 ಕೋಟಿ ಶೇರ್ಸ್ ನ ಫಸ್ಟ್ ಕೊಂಡ್ಕೊಳ್ತಾರೆ. ಮತ್ತೆ ಸೆಬಿ ರೂಲ್ಸ್ ಪ್ರಕಾರ 26% ಅಂದ್ರೆ 4.46 ಕೋಟಿ ಶೇರ್ಸ್ಗೆ ಓಪನ್ ಆಫರ್ ನ ಕೊಡ್ತಾರೆ. ಇದರಿಂದ ಅದಾನಿ ಗ್ರೂಪ್ ನ EPC ಕೆಪಾಬಿಲಿಟೀಸ್ ಜಾಸ್ತಿ ಆಗತ್ತೆ. ಮತ್ತೆ ಇಂಡಿಯಾದ ಇನ್ಫ್ರಾಸ್ಟ್ರಕ್ಚರ್ ಗ್ರೋತ್ ಸ್ಟೋರಿನಲ್ಲೂ ಕೂಡ ಒಂದು ಸ್ಟ್ರಾಂಗ್ ಪ್ಲೇಯರ್ ಆಗ್ತಾರೆ. ಸ್ನೇಹಿತರೆ, ಇದು ಇವತ್ತಿನ ಝೀರೋದ ಮಾರುಕಟ್ಟೆಯ ದ ಡೈಲಿ ಬ್ರೀಫ್ನ ಅಪ್ಡೇಟ್. ನಿಮ್ಮೆಲ್ಲರಿಗೂ ಸಹ ವಿಡಿಯೋ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೀವೇನಾದ್ರೂ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ಬರ್ತಿದ್ದೀರಾ ಅಂತಂದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮತ್ತಷ್ಟು ಅಪ್ಡೇಟ್ಸ್ ಒಂದಿಗೆ ನಾನು ನಿಮಗೆ ಮುಂದಿನ ವಿಡಿಯೋಲಿ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್. ನಾನು ನಿಮ್ಮ ಚಂದನ, ಸೈನಿಂಗ್ ಆಫ್.